ರಾಜ್ಯ ರಾಜಕಾರಣದ ಟ್ರಬಲ್ ಶೂಟರ್ ಅಂತಲೇ ಹೆಸರಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಇಂದು 4:05 ಲೋಕಭವನದಲ್ಲಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿದ್ದಾರೆ. ಅದಕ್ಕಾಗಿ ಲೋಕಭವನ ಸುತ್ತ ಕಾಕಿಯ ಕೋಟೆಯ ನಿರ್ಮಾಣವಾಗಿದೆ ಅಂತಲೇ ಹೇಳ್ಬೋದು. ಇದಕ್ಕೆ ಪ್ರಮುಖ ಕಾರಣ ಅಂದರೆ ಎಐಸಿಸಿ ನಾಯಕರು, ಗಣ್ಯರು, ಸಾವಿರಾರು ಕಾರ್ಯಕರ್ತರು ಲೋಕಭವನದತ್ತ ಬರ್ತಾ ಇದ್ದು, ಅದಕ್ಕಾಗಿ ನಗರದಲ್ಲಿ ಯಾವುದೇ ಸಮಸ್ಯೆಗಳಾಗಬಾರದು, ಟ್ರಾಫಿಕ್ ಸಮಸ್ಯೆಗಳಾಗಬಾರದು ಅಂತ ಖುದ್ದು ನಗರ ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಸೀಮಂತ್ ಕುಮಾರ್ ಸಿಂಗ್ ಅವರೇ ಫೀಲ್ಡ್ಗೆ ಇಳಿದಿರ್ತಕ್ಕಂಥದ್ದು. ಅದಕ್ಕಾಗಿ ಲೋಕಭವನದ ಸಮಾರಂಭ ನಡೆಯತಕ್ಕಂಥ ಸ್ಥಳದಲ್ಲಿ ವಿವಿಧ ಸೆಕ್ಟರ್ಗಳನ್ನಾಗಿ ನಿರ್ಮಾಣ ಮಾಡಲಾಗಿದ್ದು, ಪ್ರತಿ ಸೆಕ್ಟರ್ಗೆ ಡಿಸಿಪಿ ದರ್ಜೆಯ ಓರ್ವ ಅಧಿಕಾರಿಯನ್ನ ನಿಯೋಜಿಸಲಾಗಿದೆ. ಇನ್ನು ಪ್ರಮುಖವಾಗಿ ವಿವಿಧ ಜಿಲ್ಲೆಗಳಿಂದ ದಕ್ಷ ಅಧಿಕಾರಿಗಳನ್ನು ಕೂಡ ನಗರಕ್ಕೆ ಕಮಿಷನರ್ ಅವರು ಕರೆಸಿಕೊಂಡಿದ್ದಾರೆ. ನಗರದ ಸಂಚಾರ ದಟ್ಟಣೆಯನ್ನು ನಿಯಂತ್ರಣ ಮಾಡೋದಕ್ಕೆ ಮತ್ತೆ ಗಣ್ಯರಿಗೆ ಯಾವುದೇ ತೊಂದರೆಯಾಗದಂತೆ ನಿಯಂತ್ರಿಸುವ ಸಲುವಾಗಿ ಬೆಂಗಳೂರು ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಒಟ್ಟು 3 ಜಂಟಿ ಪೊಲೀಸ್ ಆಯುಕ್ತರು, 20 ಡಿಸಿಪಿಗಳು, 50 ಎಸಿಪಿಗಳು, 100 ಜನ ಎಸ್ಐಗಳು, 300 ಜನ ಪಿಎಸ್ಐಗಳು ಸೇರಿದಂತೆ 700 ಜನ ಕಾನ್ಸ್ಟೇಬಲ್ಗಳನ್ನ ನಿಯೋಜನೆ ಮಾಡಲಾಗಿದೆ. ಇದರ ಜೊತೆಗೆ ಕೆಎಸ್ಆರ್ಪಿ ಮತ್ತೆ ಸಶಸ್ತ್ರ ಮೀಸಲು ಪಡೆಯನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಕಾರ್ಯಕ್ರಮಕ್ಕೆ ಪ್ರಮುಖವಾಗಿ ವಿಐಪಿ ಮತ್ತೆ ವಿವಿಐಪಿ ವಾಹನಗಳನ್ನು ಮಾತ್ರ ಸ್ಥಳಕ್ಕೆ ಬಿಡ್ತಾ ಇದ್ದು, ಖಾಸಗಿ ವಾಹನಗಳಿಗೆ ಯಾವುದೇ ಪ್ರವೇಶ ಇಲ್ಲ ಅಂತ ನಗರ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ತಿಳಿಸಿದ್ದಾರೆ.